ಲೋಕಾಯುಕ್ತ ಈಗ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ವರದಿಯನ್ನ ನೀಡಲಾಗಿದೆ ಲೋಕಾಯುಕ್ತದಿಂದ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತದಿಂದ ನೋಟಿಸ್ ನೀಡಲಾಗಿದೆ. ಮುಡಾ ಹಗರಣದಲ್ಲಿ ಸಿಎಂ ಮತ್ತೆ ಸಿಎಂ ಕುಟುಂಬಸ್ಥರ ಪಾತ್ರ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ವರದಿ ಹೇಳ್ತಾ ಇರೋದು. ಈ ಮೂಲಕ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ನಾಳೆ ಲೋಕಾಯುಕ್ತ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತದಿಂದ ನೋಟಿಸ್ ನೀಡಲಾಗಿದೆ. ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಮಯವನ್ನ ಸಹ ಕೇಳಲಾಗಿತ್ತು ಮೊನ್ನೆ. ಅದರಂತೆ ನಾಳೆ ಕೋರ್ಟ್ಗೆ ಲೋಕಾಯುಕ್ತ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಹೈಕೋರ್ಟ್ನ ಸೂಚನೆಯಂತೆ ಲೋಕಾಯುಕ್ತ ತನಿಖೆಯನ್ನ ನಡೆಸಿ 100ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ವಿಚಾರಣೆ ನಡೆಸಿ ಈಗ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ನಾಳೆ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗತ್ತೆ. ಸಿಎಂ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಸಹ ನೀಡಲಾಗಿದೆ. ಯಾಕಂದ್ರೆ ನಾಳೆ ಕೋರ್ಟ್ಗೆ ಲೋಕಾಯುಕ್ತ ತನ್ನ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ. ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದನ್ನ ಸಹ ಆ ನೋಟಿಸ್ ನ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಮುಡಾ ಅಕ್ರಮದಲ್ಲಿ ಸಿಎಂ ಮತ್ತು ಅವರ ಕುಟುಂಬಸ್ಥರ ಅಕ್ರಮ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದನ್ನ ಲೋಕಾಯುಕ್ತ ವರದಿ ಹೇಳ್ತಾ ಇರೋದು. ಈ ಕಂಪ್ಲೀಟ್ ವರದಿಯನ್ನ ತನಿಖೆ ಯಾವ ರೀತಿಯಾಗಿ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ನಾಳೆ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ಈಗ ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ಈ ಮೂಲಕ ಕ್ಲೀನ್ ಚಿಟ್ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕುಟುಂಬಸ್ಥರಿಗೆ. ಈ ಪ್ರಕರಣದ A1 ಆಗಿದ್ರು ಸಿದ್ದರಾಮಯ್ಯ, A2 ಪಾರ್ವತಿ ಅವರಾಗಿದ್ರು. ಇವರಿಗೂ ಸಹ ಕ್ಲೀನ್ ಚಿಟ್ ಸಿಗ್ತಾ ಇದೆ. ನಾಳೆ ಲೋಕಾಯುಕ್ತದಿಂದ ಜನಪ್ರತಿನಿಧಿ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತಾ? 4 ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅಂತ ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ಹಾಗಾದ್ರೆ ನಾಳೆ ಲೋಕಾಯುಕ್ತದಿಂದ ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತಾ ಅನ್ನುವಂತ ಕುತೂಹಲ ಇದೆ. 4 ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು. ಈ 4 ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅಂತ ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ನಾಳೆ ಲೋಕಾಯುಕ್ತ ಕಂಪ್ಲೀಟ್ ಆದಂತಹ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಲೋಕಾಯುಕ್ತ ಹಾಗಾದ್ರೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗಿದೆಯಾ ಅಂತ ಸಿದ್ದರಾಮಯ್ಯ ಅವರಿಗೆ? ಪ್ರಗತಿ, ಇವತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಪೊಲೀಸರು ನೀಡಿರುವಂತಹ ನೋಟಿಸ್ ಅನ್ನ ನೋಡಿದ್ರೆ ಮತ್ತೆ ಆ ನೋಟಿಸ್ ನ ಒಳಗಿನ ಕಂಟೆಂಟ್ ಅನ್ನ ನೋಡ್ತಾ ಹೋದ್ರೆ ಪೊಲೀಸರು ಇಲ್ಲಿ ಒಂದ್ ಕಡೆ ಇನ್ನು ಬಿ ರಿಪೋರ್ಟ್ ಅನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ನೀವು ನೀಡಿರುವಂತಹ ದೂರಿನಲ್ಲಿ ಆರೋಪಿ ನಂಬರ್ 1ರಿಂದ 4ರವರೆಗೆ ಅಂದ್ರೆ ಸಿದ್ದರಾಮಯ್ಯ, ಪಾರ್ವತಿ ಅವರು, ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜು ಅವರ ವಿರುದ್ಧ ಏನೋ ಒಂದು ಆರೋಪಗಳನ್ನ ಮಾಡಿದ್ರಿ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತಿದೆ ಅನ್ನುವಂಥದ್ದನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಮತ್ತೊಂದಷ್ಟು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಪ್ರಗತಿ, ಇದರಲ್ಲಿ ಎಲ್ಲ ಒಂದ್ ಕಡೆ ಸಿವಿಲ್ ಸ್ವರೂಪದ ಒಂದಷ್ಟು ಆರೋಪಗಳಾಗಿರುವಂತಹದ್ದು ತನಿಖೆ ನಡೆಸಲು ತಕ್ಕದ್ದಲ್ಲವೆಂದು
ಜೊತೆಗೆ ಸಂಗತಿ ಅಥವಾ ಕೊಟ್ಟಿರುವಂತಹ ವಿಚಾರ ಏನಿದೆ ಅದು ಕಾನೂನಿನ ತಪ್ಪು ತಿಳುವಳಿಕೆ ಆಗಿದೆ ಅನ್ನುವಂಥದ್ದಾಗ್ಲಿ ಮತ್ತೆ ಕ್ರಮ ಜರುಗಿಸತಕ್ಕದ್ದಲ್ಲವೆಂದು ಅಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿರೋದ್ರಿಂದ ಈ ವರದಿಯನ್ನ ನಾವು ಕೋರ್ಟ್ಗೆ ಸಲ್ಲಿಸ್ತಾ ಇದ್ದೀವಿ. ಈ ವಿಚಾರದಿಂದಾಗಿ ತಮ್ಮದೇನಾದ್ರೂ ಆಕ್ಷೇಪಗಳಿದ್ದಲ್ಲಿ ಕೋರ್ಟಿನ ಮುಂದೆ ಈ ಒಂದು ನೋಟಿಸ್ ತಲುಪಿದ 1 ವಾರದ ಒಳಗಾಗಿ ನೀವು ಚಾಲೆಂಜ್ ಮಾಡಬಹುದು ಅನ್ನುವಂಥದನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು ಅಂದ್ರೆ ಇಲ್ಲಿ ಮೂಡಾದಲ್ಲಿ 14 ಸೈಟ್ಗಳನ್ನ ನೀಡುವಂತ ವಿಚಾರದಲ್ಲಿ ಮೂಡಾ ಅಧಿಕಾರಿಗಳು ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಮತ್ತೆ ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ. ಆ ಒಂದು ಪ್ರಭಾವದಿಂದಾಗಿ ಪಾರ್ವತಿಯವರಿಗೆ ಅಧಿಕಾರ ಇಲ್ಲದೆ ಇದ್ರೂ ಕೂಡ 14 ಸೈಟ್ಗಳನ್ನ ಕೊಟ್ಟಿರುವಂತದ್ದು ಒಂದು ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತೇಳಿ ಒಂದು ಆರೋಪಗಳನ್ನ ಮಾಡಲಾಗಿತ್ತು. ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನ ಕೊಡ್ತಾರೆ. ಅನುಮತಿ ಕೊಟ್ಟದ್ದು ಸರಿ ಅನ್ನುವಂಥದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿಯುತ್ತೆ. ಅದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ತನಿಖೆ ಮಾಡ್ಲಿಕ್ಕೆ ಮೇಲ್ನೋಟಕ್ಕೆ ಒಂದಷ್ಟು ಅಂಶಗಳು ಕಂಡು ಬಂದಿದೆ. ಹಾಗಾಗಿ ತನಿಖೆಯನ್ನ ಮಾಡಿ ಎಫ್ಐಆರ್ ನ ದಾಖಲು ಪಡ್ಕೊಂಡು ತನಿಖೆಯನ್ನ ಮಾಡಿ ಅಂತೇಳಿ ಆದೇಶವನ್ನ ಮಾಡಿದ್ದು. ಆದ್ರೆ ತನಿಖೆಯನ್ನ ಸುಮಾರು 3.5-4 ತಿಂಗಳ ಕಾಲ ತನಿಖೆ ಮಾಡಿದಂತ ಲೋಕಾಯುಕ್ತ ಅಧಿಕಾರಿಗಳು ಈಗ ಈ ಒಂದು ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಮತ್ತೆ ಸಾಕ್ಷಿಗಳಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಮತ್ತೆ ಅವರ ಪತ್ನಿಗಾಗ್ಲಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜ್ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತಹದ್ದು. ಅದರಲ್ಲಿ ನಾಳೆ ಇಲ್ಲೊಂದ್ ಕಡೆ ನಮಗೊಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದು ಅಂದ್ರೆ ಈ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಪಾರ್ವತಿ ಅವರಾಗ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿರುದ್ಧ ಆರೋಪಗಳಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ವರದಿಗಳು ಕೋರ್ಟ್ಗೆ ಸಲ್ಲಿಕೆ ಆಗ್ಬೋದು ಅನ್ನೋಂಥದ್ದು. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಎಫ್ಐಆರ್ ದಾಖಲು ಮಾಡಿದಂತ 4 ವಿರುದ್ಧ ಆರೋಪ ಸಾಬೀತು ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿಕ್ಕೆ ಲೋಕಾಯುಕ್ತ ಮುಂದಾಗಿದೆ ಅನ್ನುವಂಥದ್ದು. ಈಗ ನಮಗೆ ಸಿಗ್ತಂತ ಮಾಹಿತಿ ಪ್ರಕಾರ ಬಹುತೇಕ ನಾಳೆ ಒಂದು ಫೈನಲ್ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ 2 ದಿನಗಳ ಹಿಂದೆ ಲೋಕಾಯುಕ್ತ ಪರ ವಕೀಲರಂತ ವೆಂಕಟೇಶ್ ಅರ್ಬಟ್ಟಿ ಅವರು ಬಂದು ಈ ವರದಿ ಅಂತಿಮ ರೆಡಿ ಆಗಿದೆ, 2-3 ದಿನ ಒಳಗಾಗಿ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಅಂತೇಳಿ ಕಾಲಾವಕಾಶವನ್ನ ತೆಗೆದುಕೊಂಡಿದ್ರು. ಮತ್ತೆ ಲೋಕಾಯುಕ್ತ ಮೂಲಗಳು ಕೂಡ ನಾಳೆ ಬಹುತೇಕ ಒಂದು ಅಂತಿಮ ವರದಿನ ಸಲ್ಲಿಸ್ತೇವೆ ಅನ್ನೋದು. ಆ ಅಂತಿಮ ವರದಿ ಚಾರ್ಜ್ ಶೀಟ್ ಆಗಿರುತ್ತಾ ಅಥವಾ ಬಿ ರಿಪೋರ್ಟ್ ಆಗಿರುತ್ತಾ ಅನ್ನೋ ಅನುಮಾನಕ್ಕೆ ಈಗ ಒಂದು ತೆರೆ ಬಿದ್ದಿರುವಂತಹದ್ದು. ನೇಮಯಿ ಕೃಷ್ಣ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ನಲ್ಲೇ ಉಲ್ಲೇಖವನ್ನು ಮಾಡಲಾಗ್ತಾ ಇದೆ. ನೀವು ನೀಡಿದಂತ ದೂರಿನಲ್ಲಿ ಯಾರ 4 ಮೇಲೆ ಸ್ಪೆಸಿಫಿಕ್ ಆಗಿ ಆರೋಪವನ್ನ ಮಾಡಿದ್ರಿ ಅವರ ವಿರುದ್ಧ ಯಾವುದೇ ಆರೋಪ ಸಾಬೀತಾಗುವಂತ ಸಾಕ್ಷ್ಯಗಳು ನಮ್ಮ ಬಳಿ ಇಲ್ಲ ಅನ್ನುವಂಥದ್ದನ್ನ ಅದರಲ್ಲಿ ಉಲ್ಲೇಖ ಮಾಡುವ ಮೂಲಕ ಈ ಪ್ರಕರಣದಲ್ಲಿ ಯಾವುದೇ ಉರುಳಿಲ್ಲ, ಒಂದು ಸಿವಿಲ್ ಇನ್ ನೇಚರ್, ಇದನ್ನ ನೀವು ಎಲ್ಲ ಒಂದ್ ಕಡೆ ಕಾನೂನು ತಪ್ಪು ತಿಳುವಳಿಕೆಯಿಂದ ಈ ರೀತಿಯಾದಂತಹ ದೂರನ್ನ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಅಂದ್ರೆ ಇಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಸೇಫ್ ಆದಂತೆ ಕಾಣ್ತಿರೋದು. ಒಂದ್ ಕಡೆ ಇಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಆಗ್ಲಿ ಅಥವಾ ಅವರ ಕುಟುಂಬದ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅನ್ನೋದನ್ನ ಒಂದ್ ಕಡೆ ಹೇಳ್ತಾ ಇದೆ. ಮತ್ತೊಂದು ಕಡೆ ಸಿಬಿಐಗೆ ಕೂಡ ಕೋರ್ಟ್ ಕೊಡ್ಲಿಕ್ಕೆ ಇದನ್ನು ನಿರಾಕರಣೆ ಮಾಡೋದ್ರಿಂದ ಬಹುತೇಕ ಈ ಒಂದು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಹುತೇಕ ಸೇಫ್ ಆದಂತೆ ಕಂಡು ಬರ್ತಾ ಇರುವಂತಹದ್ದು. ಪ್ರಗತಿ. ಇನ್ನು ರಮೇಶ್, ಈ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರೇನಾದ್ರೂ ಮಾತಾಡಿದಾರಾ? ಈ ಒಂದು ನೋಟಿಸ್ಗೆ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಒಂದ್ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಮೆಸೇಜ್ಗಳನ್ನ ನಾವು ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಇಡೀ ದೇಶದಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದಂತ ಈ ಒಂದು ಆರೋಪದಲ್ಲಿ ನಾನು ಮಾಡಿದ ಆರೋಪಗಳಿಗೆ ಈ ಸಾಕ್ಷ್ಯದ ಕೊರತೆ ಅಂತ ಹೇಳಿ ಬಂದಿದೆ ಅಂತ ಹೇಳಿ ಆರೋಪಿಗಳು ಹೇಳ್ತಾ ಇದ್ದಾರೆ, ಪೊಲೀಸರು ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ಆತ್ಮಸಾಕ್ಷಿಯನ್ನ ಮಾರಿಕೊಂಡಂತೆ ಅಧಿಕಾರಿಗಳು ಕಾಣ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಪ್ರಭಾವಕ್ಕೆ ಒಳಗಾಗಿ ತನಿಖಾಧಿಕಾರಿಗಳು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ತೋರಿಸುವಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಸರಿಯಲ್ಲ ಅನ್ನುವಂತ ಒಂದ್ ರೀತಿ ಪ್ರತಿಕ್ರಿಯೆಯನ್ನ ಅವ್ರು ನೀಡ್ತಾ ಇರುವಂತದ್ದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಹಗರಣದಲ್ಲಿ ಒಂದಷ್ಟು ಸಾಕ್ಷಿಗಳಿದೆ ಅನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಭಾವವನ್ನ ಬೀರಿದ್ದಾರೆ ಅನ್ನುವಂಥದ್ದು. ಮತ್ತೆ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.